ಯದುಕುಮಾರ್ ಗೌಡ್ರೆ ನನ್ನ ಪಾಯಿಂಟ್ ಇಲ್ಲಿ ನೋಡಿ, ಇಷ್ಟೆಲ್ಲ ಆಗ್ತಾ ಇದೆ, ನಾವು ಸುಮ್ಮನಿರಲ್ಲ, ನಾವು ರಿಟಾಲಿಯೇಷನ್ ಮಾಡಿಬಿಡ್ತೀವಿ, ನಾವು ಅಟ್ಯಾಕ್ ಮಾಡಿಬಿಡ್ತೀವಿ ಅಂತ ಬಂದಾಗ ನನಗೆ ಉಳ್ಕೊಂಡಂಥ ಪ್ರಶ್ನೆ, ನೋಡ್ರಪ್ಪ, ನಿಮ್ಮ ಸೇನಾ ನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿಲ್ಲ, ಪಾಯಿಂಟ್ ಒಂದು. ನಮ್ಮಲ್ಲಿ ಉಗ್ರರ ಕ್ಯಾಂಪ್ ಅಂತ ನೀವಲ್ಲ, ಇಡೀ ಪ್ರಪಂಚ ಯಾವ ದೇಶ ಬೇಕಾದರೂ ಸರಿ ಬಂದು ಎಲ್ಲಿ ಬೇಕಾದ್ರೂ ಐಡೆಂಟಿಫೈ ಮಾಡಿ ತೋರಿಸಲಿ, ಭಾರತ ಒಂದು ಉಗ್ರರ ಕ್ಯಾಂಪನ್ನು ರನ್ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳ ನರ್ಸರಿ, ಉಗ್ರಗಾಮಿಗಳ LKG, ಆ ಉಗ್ರಗಾಮಿಗಳ UKG, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಆನಂತರದಲ್ಲಿ PUC, ಡಿಗ್ರಿ, BV, ಇದರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಉಗ್ರಗಾಮಿಗಳು ಎಲ್ಲರೂ ಸಿಗ್ತಾರಲ್ಲಿ. ನಮ್ಮ ಇಂಡಿಯಾದಲ್ಲಿ ಆ ಥರ ನಾವು ಪೋಷಣೆ ಮಾಡ್ಕೊಂಡು ಬಂದಿಲ್ಲ. ಈ ನೆಲದ ಈ ಮಣ್ಣಿನ ಕಲ್ಚರ್ ಕೂಡ ಅದು ಅಲ್ವೇ ಅಲ್ಲ. ಸೊ ಹೀಗಿದ್ದು ಕೂಡ ದಾಳಿ ಮಾಡೋದಾದ್ರೆ ಪಾಕಿಸ್ತಾನ ಎಲ್ಲಿಗೆ ದಾಳಿ ಮಾಡಬೇಕೀಗ ಅಂತ ಅವರು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾಡಿದ್ರೆ ಅದ್ರದ್ದು ಸೆಕೆಂಡ್ಲಿ ಇದು ಆಕ್ಷನ್ಸ್ ಏನು ಭಾರತ ಕೊಟ್ಟೇ ಕೊಡುತ್ತದಲ್ಲಿ ಸರ್. ಮಾಡಿದಾಗ ಅವ್ರು ಹೇಳೋದು ಇಲ್ಲ, ಒಂದು ಸಿವಿಲ್ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ, ಇಲ್ಲ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಅಟ್ಯಾಕ್ ಮಾಡಬೇಕಾಗುತ್ತೆ, ಇಲ್ಲ ಮಿಲಿಟರಿ ಇಂಡಸ್ಟ್ರಿಯಲ್ ಏರಿಯಾಸ್ ಏನಿರುತ್ತೆ ಅಂತ ಆ ಥರ ಹೇಳ್ತಾ ಅದ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ. ಇದು ಮೂರು. ಇದ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರು ಅಂದ್ರೆ ದೆನ್ ಇಟ್ಸ್ ಅ ಫುಲ್ ಸ್ಕೇಲ್ ವಾರ್, ಇಟ್ಸ್ ಅ ಕನ್ವೆನ್ಷನಲ್ ವಾರ್. ಕರೆಕ್ಟ್. ಅಂಡ್ ವಿ ಆರ್ ರೆಡಿ ಫಾರ್ ದಟ್, ವಿ ಆರ್ ರೆಡಿ ಫಾರ್ ದಟ್, ಅಂಡ್ ವಿಲ್ ಮೇಕ್ ಶೋರ್ ದಟ್ ವಿ ವಿಲ್ ವೈಪ್ ಯು ಔಟ್ ಆಫ್ ದಿ ಮ್ಯಾಪ್ ಅಂತ. ಇದು ದಿಸ್ ದ ಕ್ಲಿಯರ್ ಪಿಕ್ಚರ್ ಅಂತದಲ್ಲಿ. ಆ ಥರ ನೀವೇನು ಹೇಳಕ್ ಹೋಗ್ತಾ ಇದ್ದೀರಾ ನೀವು ಅದಲ್ಲಿ ಜಗತ್ತಿಗೆ? ನೀವೇನು ಹೇಳಕ್ ಹೋಗ್ತಾ ಇದ್ರಿ? ವಿ ಆರ್ ದ ವಿಕ್ಟಮ್ಸ್ ಆಫ್ ಟೆರರಿಸಮ್ ಅಂತ ಯಾರೋ ಒಬ್ಬ ಹೇಳ್ತಾ ಇದ್ದ, ಮೂರ್ಖ ಹೇಳ್ತಾ ಇದ್ದ. 30 ವರ್ಷದ ನಾನೇ ಸಾಕಿದ್ದು ಅಂತ ಮಾಡಿದ್ದು. Then the defense minister, he told we were doing the from 30 years the dirty trick to the west ಅಂತ ಅಂದ್ಬಿಟ್ಟು. To the west ಅಂದ್ರೆ what? You're doing the dirty tricks from the, ನೀವು ಯಾವಾಗ 47ರಲ್ಲಿ ನೀವು ಜನ್ಮ ತಾಳಿದ್ರಿ ಅಂತ ಹೇಳ್ತಾರೆ, ಅವತ್ತಿಂದ ಅದೇ ಡರ್ಟಿ ಟ್ರಿಕ್ಸ್ ಮಾಡ್ಕೊಂಡ್ ಬರ್ತಾ ಇರೋದು ಇಂಡಿಯಾ ವಿರುದ್ಧ. ನೀವು ಯಾವತ್ತೂ ಇದು ಮಾಡ್ತಾ ಇರಲ್ಲ ಸರ್. ಇದೇನಂದ್ರೆ ಇವತ್ತು ನಾವು ಬಂದ್ಬಿಟ್ಟು ನಾವು ಜಸ್ಟ್ ಇದು ಕನ್ವೆನ್ಷನಲ್ ವಾರು, ಇದು ಅನ್ಕನ್ವೆನ್ಷನಲ್ ವಾರ್ ಅಲ್ಲ ಸರ್. ದಿಸ್ ಇಸ್ ಎ ಸಿವಿಲೈಸೇಷನ್ ವಾರ್. 712ರಲ್ಲಿ ಯಾವ್ದು ಶುರುವಾಯ್ತು, ಇದು 1200 ವರ್ಷದಿಂದ ನಾವು ಇದು ಸಿವಿಲೈಸೇಷನ್ ವಾರ್ ನಾವು ಮಾಡ್ಕೊಂಡ್ ಬರ್ತಾ ಇರೋದು. ಇಟ್ ಇಸ್ ನಾಟ್ ಎ ಕನ್ವೆನ್ಷನಲ್ ವಾರ್. ಇದು ಒಂದು ದೇಶ ಮುಗಿಯೋವರೆಗೂ, ಆ ಪಾಪಿ ದೇಶ ಮುಗಿಯೋವರೆಗೂ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ ಸರ್. ಒನ್ಸ್ ಫಾರ್ ಆಲ್ ವಿ ಶುಡ್ ಡಿಸ್ಇಂಟಿಗ್ರೇಟ್ ದಟ್ 4 states ವಾಟ್ ಈಸ್ ದೇರ್ ಅಂದಾಗ ಅವಾಗಲೇ ಈ ಒಂದು ಸಬ್ ಕಾಂಟಿನೆಂಟ್ ಇದರಲ್ಲಿ ಶಾಂತಿ ನೆಲೆಸಕ್ ಆಗುವಂಥದ್ದು. ಅಲ್ಲಿವರೆಗೂ ಇಟ್ ವಿಲ್, ಶಾಂತಿ ಅನ್ನೋದು ದೂರದ ಮಾತು ಸರ್. ಇವತ್ತೇನೋ ಇದೇ ಇರುತ್ತೆ, ಹುಚ್ಚು ಮನಸ್ಸಿರೋಂಥವ್ರು, ಹುಚ್ಚು ಕುದುರೆ ಅಂತ ಇರೋರು ಏನು ಬೇಕಾದ್ರೂ ಮಾಡ್ಬೋದು ಅಂತದ್ದು. ಅದಕ್ಕೆ ಭಾರತ ತಯಾರಾಗಿರ್ಬೇಕಾಗತ್ತೆ. ಅವ್ರು ಏನು ಹೇಳುವಂಥದ್ದು 24 hours 48 hours ಏನಾದ್ರೂ ಗೈಡ್ಲೈನ್ಸ್ ಕೊಟ್ಕೊಳ್ಳಿ. ವಿ ಶುಡ್ ಬಿ ರೆಡಿ ಆಲ್ ದ ಟೈಮ್ 24/7. ವಿ ಶುಡ್ ರಿಯಾಕ್ಟಿಲೇಟ್ ವೆರಿ ಸ್ಟ್ರಾಂಗ್ಲಿ ಸರ್. ಫೈನ್ ಸರ್. ಇದೀಗ ನಮ್ಮ ವೆಂಕಟೇಶ್ ನಾಯ್ಕ ಅವರು ಜಾಯ್ನ್ ಆಗಿದ್ದಾರೆ, ಮಾಜಿ ಕರ್ನಲ್. ಸ್ವಾಗತ ಸರ್ ನಿಮಗೆ ಒಂದು ಡಿಬೇಟ್ಗೆ. ವೆಂಕಟೇಶ್ ನಾಯ್ಕ ಅವರೇ, ಬೆಳಿಗ್ಗೆ ನಾನು ಮತ್ತು ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವ್ರು ಮಾತಾಡಬೇಕಾದ್ರೆ ಒಂದು ವಿಷಯ ಇತ್ತು ನಾಯ್ಕ ಸರ್. ಏನಂತ ಹೇಳಿದ್ರೆ, ನಾನು ನಿಮ್ಮ ಮೇಲೆ ದಾಳಿ ಮಾಡಿಬಿಡ್ತೀನಿ ಅಂತ ವಾಜಪೇಯಿ ಅವರ ಟೈಮಲ್ಲಿ ಪಾಕಿಸ್ತಾನ ಹೇಳಿದಾಗ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ರಂತೆ, ಅರ್ಧ ಹಿಂದೂಸ್ತಾನವನ್ನು ಕಳ್ಕೊಳ್ಳೋಕೆ ನಾನು ರೆಡಿಯಾಗಿದ್ದೀನಿ, ಮುಂದೆ ಇನ್ನರ್ಧ ಉಳ್ಕೊಂಡಿರ್ತಾರಲ್ಲ ಅವ್ರು ಹಿಂದೂಸ್ತಾನವನ್ನು ಚೆನ್ನಾಗಿ ನಡೆಸ್ಕೊಂಡೇ ಹೋಗ್ತಾರೆ, ಆ ನಂಬಿಕೆನೂ ನನಗಿದೆ. ಆದರೆ ನಾಳೆ ಬೆಳಗಿನ ಸೂರ್ಯೋದಯದ ಮೊದಲ ಕಿರಣವನ್ನು ಪಾಕಿಸ್ತಾನ ನೋಡಲ್ಲ, ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ ಅಂತ. ಸೊ ಇಂಥ ಒಂದು ದೇಶಕ್ಕೆ, ಕ್ಷಾತ್ರ ತೇಜಸ್ಸಿರ್ತಕ್ಕಂಥ ದೇಶ ನಮ್ಮದು, ಇಂಥ ದೇಶಕ್ಕೆ ಪ್ರತಿ ಸಲ ಟೆರರಿಸ್ಟ್ಗಳನ್ನು ಮುಂದೆ ಬಿಟ್ಬಿಡು, ಗುರಾಣಿ ಥರ ಇಟ್ಕೋ, ಹಿಂದೆ ಇಂಥ ಕೆಟ್ಟ ಕೆಲಸ ಮಾಡು ಅಂಥೇಳಿ ಈ ದೇಶಕ್ಕೆ ಭಾರತ ಇವತ್ತು ಬೆಳಗಿನ ಜಾವ 1 ಗಂಟೆ 5 ನಿಮಿಷದಿಂದ 1 ಗಂಟೆ 44 ನಿಮಿಷಕ್ಕೆ ಒಂದು 9 ಕಡೆಗಳಲ್ಲಿ 9 ಥರ ಪಾಠ ಮಾಡಿದೆ ಸರ್. 9 ಕಡೆ 3 ಉಗ್ರಗಾಮಿ ಸಂಘಟನೆಗಳಿಗೆ 9 ಥರ ಪಾಠ ಮಾಡಿ ಬಂದಿದ್ದಾರೆ. ಅಲ್ಲಿ ಮದ್ರಸಾಗಳಲ್ಲೋ ಮಸೀದಿಗಳು ಏನು ಪಾಠ ಮಾಡೋದು ನಮ್ಗೆ ಗೊತ್ತಿಲ್ಲ. ಭಾರತದ ಹೊಸ ಪಾಠ ಮಾಡಿ ಬಂದಿದ್ದಾರೆ. ನಿಮ್ಮ ರಿಯಾಕ್ಷನ್ ಸರ್ ಇದಕ್ಕೆ? ಈ ಸಲ ಈಗ ಇಮಿಡಿಯೇಟ್ ಕಂಪ್ಯಾರಿಸನ್ ಮಾಡ್ಬೇಕಂತಂದ್ರೆ, ನಾವು ಪ್ರೀವಿಯಸ್ ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಸ್ಟ್ರೈಕ್, ಅದಾದ ನಂತರ 6 years ಗ್ಯಾಪ್ದಲ್ಲಿ ಇದನ್ನು ಮಾಡಿದ್ವಿ. ಬೇಸಿಕಲಿ ಇವು ಟು ಕಂಪೇರ್ ಮಾಡ್ಬೇಕಾದ್ರೆ ಇದು ಮೋಸ್ಟ್ ಏನಪ್ಪ ಅಂದ್ರೆ ವೆರಿ ವೆಲ್ ಪ್ಲ್ಯಾನ್ಡ್ ಅಟ್ಯಾಕ್ ಅಂತ ಹೇಳ್ಬೋದು. ನಂಬರ್ 1, ಇದರಲ್ಲಿ ನಾವು LOC ವೈಲೇಷನ್ ಮಾಡಿಲ್ಲ. ನೋ ಏರ್ಕ್ರಾಫ್ಟ್ ಹ್ಯಾಸ್ ಕ್ರಾಸ್ಡ್ ಓವರ್ ಟು LOC. 5 ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ನಮ್ಮದು ಕ್ಯಾಂಪ್ಸು, ಡೆಡಿಕೇಟೆಡ್ ಲೆಫ್ಟ್ ಟು ರೈಟ್ ಕ್ಯಾಂಪ್ಸು. ಸಮ್ ಕ್ಯಾಂಪ್ಸ್ ಆರ್ 8 kilometers away, some are 35 kilometers away. The farthest is 100 kilometers away. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಈಗ ಪಾಕಿಸ್ತಾನಕ್ಕೆ ರಿಟಾಲಿಯೇಟ್, ಲಾಸ್ಟ್ ಟೈಮ್ ಏನಾಯಿತು, ರಿಟಾಲಿಯೇಟ್ ಆಗೋದಕ್ಕೆ ಏರ್ ಸ್ಟ್ರೈಕ್ಸ್ ಮಾಡಿದರು ನೆಕ್ಸ್ಟ್ ಡೇ ಮಾರ್ನಿಂಗ್. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು LOC ಕ್ರಾಸ್ ಮಾಡಿದಿರಿ, ಯು ಹ್ಯಾವ್ ಎಂಟರ್ಡ್ ಇನ್ ಟು ಅವರ್ ಏರ್ ಸ್ಪೇಸ್ ಅಂತ ಒಂದು ಕಾರಣ ಇತ್ತು ಅವಾಗ. ಈಗ ಅವ್ರು ಯಾವ ಕಾರಣನೇ ಕೊಟ್ಟಿಲ್ಲ. ನಾವು ಏನಪ್ಪ ಅಂದರೆ ಕ್ಲಿಯರ್ ಕಟ್ ಆಗಿ, ವಿ ಹ್ಯಾವ್ ನಾಟ್ ಚೋಸನ್ ಮಿಲಿಟರಿ ಟಾರ್ಗೆಟ್, ವಿ ಹ್ಯಾವ್ ನಾಟ್ ಚೋಸನ್ ಎಕನಾಮಿಕ್ ಟಾರ್ಗೆಟ್, ವಿ ಹ್ಯಾವ್ ನಾಟ್ ಚೋಸನ್ ಸಿವಿಲಿಯನ್ ಟಾರ್ಗೆಟ್. ಪ್ಯೂರ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ನ ನಾವು ಡಿಸ್ಟ್ರಾಯ್ ಮಾಡಿವಿ. ಈಗ ಅವರು ಅಟ್ಯಾಕ್ ಮಾಡಬೇಕಂತ, ರಿಟಾಲಿಯೇಟ್ ಮಾಡ್ಬೇಕಂದ್ರೆ ಯಾವ ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಾನು ಓನ್ ಮಾಡ್ತಾ ಇದ್ದೀನಿ ಅಂತ ಒಪ್ಕೊಂಡಂಗೆ ಆಗ್ಬಿಡ್ತಾವೆ ಅವರು. ರಿಟಾಲಿಯೇಷನ್ ಅವ್ರ ಕಡೆ ಬಂದಿದ್ದೆ ಆದರೆ, ನಾ ಉಗ್ರಗಾಮಿಗಳ ಕ್ಯಾಂಪ್ ನಾನು ಸಾಕ್ತಾ ಇದ್ದೀನಿ ಅಂತೇಳಿ
ವಿಶ್ವ ಸಮುದಾಯದ ಮುಂದೆ ಒಪ್ಕೊಂಡಂಗೆ ಆಗಲ್ವಾ? ಒಪ್ಕೊಂಡಂಗೆ ಆಗ್ತದೆ. ಓಕೆ. ಈಗ ರಿಟಾಲಿಯೇಟ್ ಮಾಡಕ್ಕೆ ಅವ್ರಿಗೆಲ್ಲ ಡೋರ್ಸ್ ಕ್ಲೋಸ್ ಮಾಡಿಬಿಟ್ಟಿವಿ. ಈಗ ಏನಾದರೂ ರಿಟಾಲಿಯೇಟ್ ಮಾಡಿದರೆ ದೆನ್ ಆಫ್ಟರ್ ದಟ್ ದೇ ವಿಲ್ ನಾಟ್ ಗೆಟ್ ಎನಿ ಸಪೋರ್ಟ್. ಓಕೆ. ಸೊ ನಾವು ಏನಪ್ಪ ಅಂದ್ರೆ ಈ ಒಂದು ವೆರಿ ವೆಲ್ ಪ್ಲಾನ್ಡ್ ಅಟ್ಯಾಕ್ದಲ್ಲಿ ವಿ ಹ್ಯಾವ್ ಗಾಟ್ ಎ ಅಪರ್ ಹ್ಯಾಂಡ್. ಸೊ ಅವ್ರ ಮುಂದೆ ಏನಂತಂದ್ರೆ ಯಾವ ಥರ ಐ ಥಿಂಕ್ ಏನಪ್ಪ ಅಂದ್ರೆ ದಿಸ್ ಇಸ್ ಎಂಡ್ ಆಫ್ ಆರ್ಮಿ ಕ್ಯಾಂಪ್ಗಳಲ್ಲಿ ಅಥವಾ ಈಗ ಒಪ್ಪಂದ ಎಲ್ಲ ಮುಗಿದ ಮೇಲೆ LOC ಅಂತ ಕೂಡ ಇಲ್ಲ ಇವತ್ತಿಗೆ, ಎಲ್ಲ ಒಪ್ಪಂದಗಳನ್ನ ಮುರ್ಕೊಂಡಿದೆ ಭಾರತ. ಆ ಗಡಿ ಅಂತ ಬಂದಾಗ ಸರ್, ಆ ಗಡಿ ಅಂತ ಬಂದಾಗ ನಾವು ಒಮ್ಮೆ ಅವ್ರಿಗೆ ಹೊಡೆದು ಬಂದ ಮೇಲೆ ಆ ಗಡಿಯಲ್ಲಿ ಸೋಲ್ಜರ್ಸ್ ಮೆಂಟಾಲಿಟಿ, ಸೋಲ್ಜರ್ಸ್ ಸಿದ್ಧವಾಗಿರ್ತಕ್ಕಂಥ ರೀತಿ, ಅವರು ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು, ಏನು ಮಾಡ್ತಾರೆ ಆ ಸ್ಥಿತಿ ಹೇಗಿರುತ್ತೆ ಸರ್? ಆ ಮನಸ್ಥಿತಿ ಹೇಗಿರುತ್ತೆ? ಈಗ ಕ್ಯೂರಿಯಾಸಿಟಿ ಇರ್ತದೆ. ಈಗ ನಾವು ಗ್ರೌಂಡ್ ಪೊಸಿಷನ್ದು ನಾವು ನೋಡಿಲ್ಲ. ಈಗ ಏನಂತಂದ್ರೆ ಆಲ್ ಅಲಾಂಗ್ LOC ಇಸ್ ಎ ವೆರಿ ಟೆಂಪ್ರರಿ ಲೈನ್. ಟುಡೇಸ್ ಇಟ್ ಈಸ್ ಯುವರ್ಸ್, ಟುಮಾರೋ ಇಟ್ ಕೆನ್ ಬಿ Somebody else. Okay. ಇಂಟರ್ನ್ಯಾಷನಲ್ ಬೌಂಡ್ರಿಗೆ ಇರ್ತಂಥ ಸ್ಯಾಂಟಿಟಿ LOC ಇರೋದಿಲ್ಲ. ಓಕೆ. ಸೊ ಅಲ್ಲಿ LOC ಅಲ್ಲಿ ಉರಿಯಿಂದ ಹಿಡಿದು ಎಲ್ಲ ಏನಪ್ಪ ಅಂದ್ರೆ LOC ಸ್ಟ್ರೆಚ್ ಲೈನ್ ಏನಿದೆಲ್ಲ ಪ್ರೊವೊಕೇಟಿವ್ ಫೈರಿಂಗ್ ಇಟ್ ಹ್ಯಾಸ್ ಬಿನ್ ಬೆಳಿತಾನೆ ಇರ್ತದೆ. ಈಗ ಸ್ವಲ್ಪ ಜಾಸ್ತಿ ಆಗಿರಬೇಕು. ದೇರ್ ಇಸ್ ನೋ ದಿಸ್ ಥಿಂಗ್. ದಿಸ್ ಇಸ್ ಅ ಪಾರ್ಟ್ ಆಫ್ ದ ರುಟೀನ್, ಪಾರ್ಟ್ ಆಫ್ ದ ಡ್ರಿಲ್, ಪಾರ್ಟ್ ಆಫ್ ದ ಎಕ್ಸರ್ಸೈಸ್